ನಮಸ್ತೆ, ವೆಲ್ಕಮ್ ಟು ಮಂಜೂಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಹೊರಕೆ ಪುರಿ ಮಾಡೋಣ ಅಂದ್ಕೊಂಡೆ. ಮಾಡೋಕ್ಕೆ ಅಂತ ಶುರು ಮಾಡಿದ್ದೀನಿ. ನಾನಿಲ್ಲಿ 1/4 kg ರವೆ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ. ಇವಾಗ ನಾನು ರವೆ ಸೇರಿಸ್ಕೊಂಡು ಸ್ವಲ್ಪ ಸೋಡಾ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ರವೆಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತೆಳುಗೆ ಮಿಕ್ಸ್ ಮಾಡಬೇಕು. ರವೆನ ನೆನೆಯೋಕ್ಕೆ ನೀರು ಬೇಕಲ್ವಾ, ಹಾಗಾಗಿ ಈ ಥರ ಮಿಕ್ಸ್ ಮಾಡ್ತಾ ರವೆನ 5 ನಿಮಿಷ ನೆನೆಯೋಕ್ಕೆ ಬಿಟ್ಟೆ. ಇವಾಗ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಪೂರಿ ಲಟ್ಸೋದಕ್ಕೆ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಸ್ವಲ್ಪ ತುಪ್ಪನ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು ಪೂರಿ. ಚಿರೋಟಿ ಅಂತಲೂ ಕರೀತಾರೆ ಇದನ್ನು. ಸಿಂಗಲ್ ಲೇಯರಲ್ಲಿ ಓದ್ತಿದ್ದೆ. ಇದು ಹೊರಕೆ ಪುರಿ ಮಾಡೋಣ ಅಂತ ಮಿಕ್ಸ್ ಮಾಡಿ ಕಲಸಿ ಈ ಥರ ಚೆನ್ನಾಗಿ ನಾದ್ಕೊಂಬಿಟ್ಟು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಅಂತ ಇಟ್ಟೆ. ನೀವೆಲ್ಲಿ ನೋಡ್ತಾ ಇರ್ಬೋದು. ಇವಾಗ ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಸಕ್ಕರೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಸ್ವಲ್ಪ ತುಪ್ಪ ತೊಗೊಂಡು, ಅಂದರೆ ಒಂದು 150 ಗ್ರಾಮ್ ಅಷ್ಟು ತುಪ್ಪ ತೊಗೊಂಡು ಆ ತುಪ್ಪಕ್ಕೆ ಅಕ್ಕಿ ಹಿಟ್ಟು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಅಕ್ಕಿ ಹಿಟ್ಟನ್ನ ಸೇರಿಸಿ ಈ ಥರ ಮಿಕ್ಸ್ ಮಾಡಿಟ್ಕೋಬೇಕು. ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ ಚಿರೋಟಿಗಳನ್ನ. ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ತಾ ಇದ್ದೀನಿ. ನೀವು ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರ್ ಮಾಡ್ಬೋದು. ಕೆಲವರು 5 ಮಾಡ್ತಾರೆ, ಕೆಲವರು 6 ಮಾಡ್ತಾರೆ, ಕೆಲವರು 7 ಮಾಡ್ತಾರೆ. ನಾನಿಲ್ಲಿ ಈ ಥರ ಲಟ್ಸಿಟ್ಕೊಂಡು ನಾನು 4ರಿಂದ 5 ಲೇಯರ್ ಮಾಡಿದ್ದೀನಿ. ಈಗ ಒಂದು ಚಿರೋಟಿನ ತೊಗೊಂಡು ಇಟ್ಕೊಂಡಿರೋ ಹಿಟ್ಟನ್ನ ತೊಗೊಂಡು ಅದರ ಮೇಲೆ ನಾವು ಅಕ್ಕಿ ಹಿಟ್ಟು ತುಪ್ಪನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈ ಥರ ಸೇರಿಸ್ಕೋಬೇಕು. ಮತ್ತು ಇನ್ನೊಂದು ಲೇಯರ್ದು ಪೂರಿನ ಒತ್ತಿಟ್ಕೊಂಡಿರೋ ಪೂರಿನ ಸೇರಿಸಿ ಮತ್ತು ನಾವು ಅಕ್ಕಿ ಹಿಟ್ಟು ತುಪ್ಪ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಸವರ್ಕೋಬೇಕು. ಮತ್ತು ಇನ್ನೊಂದು ಲೇಯರ್ಗೂ ಅದೇ ಥರ ಸವರ್ಕೊಂಡು ನಾನು 4 ಲೇಯರ್ ಏನೋ ಮಾಡಿದ್ದೀನಿ. ಆಮೇಲೆ ಇದನ್ನು ನಾವು ಈ ಥರ ರೋಲ್ ಥರ ಸುತ್ಕೋಬೇಕು. ನಾವು 4 ಲೇಯರು 5 ಲೇಯರು ಮಾಡಿ ಆದಮೇಲೆ ರೋಲ್ ಥರ ಸುತ್ತಕೊಂಡು ಸ್ವಲ್ಪ ಹಿಟ್ಟನ್ನು ಈ ಥರ ಉರುಳಿಸ್ಬಿಟ್ಟು ಅದನ್ನು ಅಂಟಿಸ್ಬಿಟ್ಟು ಇವಾಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಪೀಸ್ ಮಾಡ್ಕೊತಾ ಇದ್ದೀನಿ. ನಮಗೆ ದಪ್ಪ ಬೇಕು ಅಂದರೆ ಸ್ವಲ್ಪ ದಪ್ಪ ಕಟ್ ಮಾಡ್ಕೋಬೋದು. ಸ್ವಲ್ಪ ಚಿಕ್ಕದಾಗೇ ಇರಲಿ ಅಂದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಡೋಲ್ ಥರ ಕಟ್ ಮಾಡಿಟ್ಕೊಂಡು ಇವಾಗ ಅದನ್ನು ಲಟ್ಸಿ ಪೇಪರ್ ಮೇಲೆ ಹಾಕ್ಕೊಂಡು ಅದು ಎಣ್ಣೆನ ಕಾಯಿಸ್ಕೊಂಡು ಎಣ್ಣೆನ ಕಡಿಮೆ ಉರಿನಲ್ಲೇ ಕಾಯಿಸ್ಕೋಬೇಕು. ಜಾಸ್ತಿ ಉರಿ ಹಾಕಿ ಕಾಯಿಸ್ಬಿಟ್ರೆ ಅದು ಪೂರಿಗಳನ್ನ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಂಗಾಗಬಾರ್ದು. ಅದು ನಿಧಾನವಾಗಿ ಕಲರು ಚೇಂಜ್ ಆಗೋವರೆಗೂ ಬೇಯಬೇಕು. ಉಬ್ಕೊಂಡು ಚೆನ್ನಾಗಿ ಬಂದಿತ್ತು ಪೂರಿ. ಯಾವಾಗಲೂ ಪೂರಿ ಬೇಯಿಸ್ಬೇಕು ಅಂದರೆ ಕಂದು ಬಣ್ಣಕ್ಕೆ ತಿರುಗಬೇಕು ಪೂರಿ. ಗೋಲ್ಡನ್ ಕಲರ್ ಥರ ಆ ಥರ ಬೇಯಿಸ್ಕೋಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಥರ ತಿರುಗಿದ ಮೇಲೆ ಸ್ವಲ್ಪ ಬಿಸಿ ಇದ್ದಾಗಲೇ ಸಕ್ಕರೆ ಪುಡಿನ ಉದುರಿಸಿ ಇಟ್ಕೋಬೇಕು. ತುಂಬ ಚೆನ್ನಾಗಿ ಹಿಡ್ದಿತ್ತು ಸಕ್ಕರೆ ಪುಡಿನ ಕೂಡ. ಇವಾಗ ಈ ಥರ ಮಾಡಿ ಇಟ್ಕೊಂಡು ನಾವು ಮಾಡಿರುವಷ್ಟು ಚಿರೋಟಿನ ರೆಡಿ ಮಾಡಿಕೊಂಡ್ರೆ ಬಿಸಿ ಹೊರಕೆ ಪುಡಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.